ಅಮ್ಮಣಿ ಗಂಡ ಉಂಡು ತಿಂದು ಲಾಸಿ ಸೆಂತೆಕೋದ್ರು ಅಮ್ಮಣಿ ಗಂಡ ಅವ್ರ ಅಪ್ಪಯ್ಯ ಉಂಡು ತಿಂದು ಲಾಸಿ ಸೆಂತೆಕೋದ್ರು ಕಿಲಿ 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 ನಗದ್ ನೋಡಪ್ಪ ಅಮ್ಮಣಿ ನಗ್ಬಾರ್ದಮ್ಮ ನಕ್ರೆ ಸ್ಯಾನೇನ ಉಳ್ತೀಯ ನಗ್ಬಾರ್ದಮ್ಮ ಕುಕು 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 ನಗ್ತೀಯ ಹಂಗೇನೆ ಅಮ್ಮಣಿ ಗಂಡ ಉಂಡು ತಿಂದು ಲಾಸಿ ಓ ಬಿಟ್ರು ಚೆಂತಕ್ಕೆ ಹೋಗತ್ತ ಆಗ್ಲೆಲ್ಲ ಯಾರು ಹಂಗಂತಾರಮ್ಮ ಸಾಕಮ್ಮ ನಿಮ್ಮ ಅಮ್ಮ ಬೈತಾಳೆ ಸ್ಯಾನೆ ನಗಿಸ್ಬೇಡ ಕಣತ್ತೆ ಹೊಳ್ತಾಳೆ ಅಮ್ಮಣ್ಣಿ ರಾತ್ರಿಗೆ ಅಂತ ಬೈತಾಳೆ ನಿಮ್ಮ ಅಮ್ಮಯ್ಯ ಓನು ಅಮ್ಮಣ್ಣಿರು ಏನು ಹಂಗೆ ನಗ್ತಾ ಇರೋದು ನಗ್ಬಾರ್ದಮ್ಮ ಜಾಸ್ತಿನಾ ಅಲ್ಲಿ ನಗತ್ ನೋಡ ಅಜ್ಜಿತ ಕುಕ್ಕೊಂಡು ಹಿಂಗೆ ಅಮ್ಮಣಿ ಗಂಡ ಉಂಡು ತಿಂದು ಅವ್ರ ಅಮ್ಮಯ್ಯ ಉಂಡು ಸೆಂತೆಗೆ ಹೋದ್ರು ಅಂತ ಹಿಂಗಂದ್ರೆ ಏನು ಕುಲಾಡ್ಕೊಂಡು ನಗ್ತಾಳಲ್ಲಿ ಚೈತ್ರ ಹಂಗೇನೆ ಆಗ್ಲಲ್ಲ ಅನ್ನಜ್ಜಿ ಅಂತ ಕೈ ಕೊಡ್ತಾಳಲ್ಲಿ ಓನು ಬಂಗಾರ ಓಯೋ ಒಳ್ತಿ ಕಣಪ್ಪ ಸ್ಯಾನೆ ನೌಕ್ರೆ ನೀನು ನಾನು ಅಲ್ಲಿ ನೋಡಿದ್ದೀನಿ ಓ ಬೇಡಮ್ಮ ಸುಮ್ಕುರಮ್ಮ ನಗ್ಬಾರ್ದು ಸ್ಯಾನೇನ ರಾತ್ರಿ ಎಲ್ಲ ಕ್ಯಾತೆ ಮಾಡಿದ್ದೀಯಾ ರಾತ್ರಿ ಎಲ್ಲ ಏನಾಗೈತೆ ಅಮ್ಮ ಬಡ್ಕೊಂತಿದ್ದೆ ಇವಾಗ ನೋಡಿ ನಗದ ಹಂಗೇನೆ ಕಾಳು ಮುಂಡೆ ವಾದಿತೀನಿ ನಿನ್ನ ಓ ನೋಡಮ್ಮ ನಿಮ್ಮ ಅಮ್ಮಯ್ಯ ಬೈತಾಳೆ ಸುಮ್ಕುರ್ಮ ಹಂಗೆಲ್ಲ ಆಡಿಸ್ಬಾರ್ದು ಏನ್ ಮಾಡ್ತಾ ಇದ್ದೀರಾ ಅಮ್ಮವರು ಗುಂಡಮ್ಮರು ಏನ್ ಮಾಡ್ತಾ ಇದ್ದೀರಾ ಅಲ್ಲಿಡು ಲಸ್ಮಜ್ಜಿ ಬಂತ ಅಮ್ಮನಿ ಅಲ್ಲಿಡು ಲಸ್ಮಜ್ಜಿ ಸಿರಿ ಹೇಳೋದು ನೋಡ ಬಂಗಾರ ಆಗಳ ಶಿಲ್ಪಕರ್ ಬಂದರು ಯಾವಾಗ ಬಂದ್ರಿ ಶಿಲ್ಪಕ ಬರ್ರಿ ಬಾರಕ್ಕ ನಾನು ನೋಡ್ಲೇ ಇಲ್ಲ ನೀನು ಬಾ ಕುಕ್ಕ ಬಾ ಇನ್ನು ನಿನ್ಕೊಂಡಿದ್ದಿ ಅಮ್ಮ ನಿಂದೆ ಚೆನ್ನಾಗಿದ್ದೀನಿ ಚೈತ್ರ ನಾವು ಆಲೇನೆ ನೆನ್ನೆಸ್ಲೆ ಬಂದಿದ್ವಿ ಎಲ್ಲ ಮನೆ ಖಾಲಿ ಮಾಡ್ಕೊಂಡು ಎಲ್ಲನ ನೆನ್ನೆ ದಿನಾನೇ ಬಂದ್ವಿ ಅಪ್ಪ ಯಾವತ್ತ ಗಮ್ತಿತ್ತು ಬರ್ತಾರಂತೆ ಕಣಮ್ಮ ಇಲ್ಲಿಗೇನೆ ಅಂತಿತ್ತು ಬಾರಕ್ಕ ಕುಕ್ಕ ಬಾ ಎಷ್ಟು ದೊಡ್ಡೊಳಗೆ ಹೇಳಮ್ಮ ಮಗಳು ನಾವಂತೂ ನೋಡಕ್ ಬರೋಣ ಅಂತ ಅನ್ಕೊಂಡು ಸುಮ್ಕೆ ಆಗಿ ಹೋಗತ್ಲಾಗಿ ಓನಮ್ಮ ಓನಿ ಬಂಗಾರ ನೋಡ ಅಮ್ಮ ಬತ್ತಿದಂಗೆ ಹೆಂಗ್ ಸಿರಿ ಆಡ್ತಾಳೆ ಬರ್ಮ ಗುಂಡಲ ಬಾ ಬಾ ಅಮ್ಮ ಬರಪ್ಪ ಅಮೂಲ ಅಲ್ಲಿ ಅಮೂಲ ಲಸ್ಮಜ್ಜಿ ಮನಿ ಬರಲ್ಲೇನಪ್ಪ ಅವಳು ಲಸ್ಮಕ್ಕ ಇವಾಗ ನನ್ನ ತಗಿ ಸೆಂದಾಕ ರೂಢಿಯಾಗಿ ಅವಳಲ್ಲ ಯಾರು ತಪ್ಪು ಹೋಗಲ್ಲ ಎಂತ ಸೆನಕ್ ಹಂಗೇನಿ ಆಡ್ಸಜ್ಜಿ ಅಂತ ಕೈ ಕೊಡುತ್ತಿ ಅಮ್ಮಣಿ ಗಂಡ ಉಂಡು ತಿಂದು ಸೆಂತೆಕ್ ಹೋದ ಅಂತ ಆಡ್ಸಜ್ಜಿ ಅಂತ ಕೈ ಕೊಡುತ್ತ ಆಗ್ಲೆಲ್ಲ ಚಕ್ಗುಲಿ ಕೊಡು ಅಂತ ಇನ್ನೇನು ಅಜ್ಜಿಗೂ ಮೊಮ್ಮಗಳಿಗೂ ಇನ್ನೇನು ನೀನು ಬದುಕಿಲ್ಲ ಆಡ್ಸು ಮೊಮ್ಮಗಳು ನಾನು ಬಾಯ್ ಚಿನ್ನಮಟ ಬಾ ಬರ್ಮ ಹೋಗಮ್ಮ ಲಸ್ಮಜ್ಜಿ ತಕ್ಕಂತ ಹೋಗು ಆ ಕಡೆ ನೋಡಿ ಲಸ್ಮಕ್ಕ ಬರಲ್ವಂತೆ ಹೋಗು ಬಾ ಅಂತ ಕರ್ದಿದ್ಕೆ ನೋಡಿ ಬರಲ್ಲ ಅಂತ ಇತ್ಲ ತಿರಿಕೆ ಮಾದ ಏ ಕಳೆ ಮುಂಡೆ ಆಳೆ ಬರಲ್ವೇ ಅಬ್ಬಬ್ಬ ಜಯ್ಯಚ್ಚಿನೇ ಬೇಕಾದ್ಲೇನು ಅದಕ್ಕೆ ಮತ್ತೆ ನೋಡು ನಾವು ಓಡ್ಸ್ ಹಾಕಿರೂ ಆಲೇನಿ ಇವ್ರು ಓಡ್ಸೇನಿ ನಾವ್ ಹೆಂಗ್ ನೋಡೇ ಶಿಲ್ಪಮ್ಮ ಎಂತ ಸೆನಕ್ ಸಾಕಿದ್ದೆ ಹೆಂಗೇನಿ ನೋಡಿ ಅವ್ರ ಅಜ್ಜಿ ತಕ್ಕ ಹೋಗದ ನೋಡಿ ಬಾರಲೆ ಅಮ್ಮ ಬಾರಮ್ಮ ಅಯ್ಯೋ ಬೋರಲ್ವಂತ ಕಣಮ್ಮ ಲಸ್ಮಕ್ಕ ಏನ್ ಮ್ಯಾಕೆ ಕುಕ್ಕಮ್ಮಕ್ ಬರ್ತೈತೆ ನೋಡಿ ಬೋರಲ್ವಂತ ಚಿಂತಕ್ಕೆ ಹೋಗ್ಬಿಡು ಸುಮ್ಕಿರಪ್ಪ ಅಯ್ಯೋ ನಮ್ಮ ಬಂಗಾರ ಅಲೇನಿ ಅಜ್ಜಿ ಅಂತ ರೂಢಿ ಆಗೈತಲ್ಲ ಇಲ್ಲಿ ಅದಕ್ಕೆ ಹೋಗಲ್ಲ ನಮ್ಮ ಲಸ್ಮಜ್ಜಿ ತಕ್ಕ ನೀನು ಲಸ್ಮಜ್ಜಿ ತಕ್ಕ ಹೋಗಲ್ಲ ನಮ್ಮ ಬಂಗಾರ ಲಸ್ಮಜ್ಜಿ ತಕ್ಕ ಹೋಗಲ್ಲಂತೆ ವದೆ ಕೊಡತ್ ಲಸ್ಮಜ್ಜಿ ಏಯ್ ಹೋಗು ಲಸ್ಮಜ್ಜಿ ಕರಿತಿಲ್ಲೇ ನೋಡು ಅವ್ರ ಅಜ್ಜಿ ಮ್ಯಾಕ ಹೋಗಿ ಕುಕ್ಕ ಅಮ್ಮದ ನೋಡಕ್ಕ ನೋಡು ನಮ್ಮಮ್ಮ ಎಂತ ಸೆನಕ್ ಸಾಕಿ ಬೆಳೆಸಿ ಎಲ್ಲನ ಎಂತ ಸೆನಕ್ ನೋಡ್ಕೊಂಡ್ರು ಆಲೆ ಅವ್ರ ಅಜ್ಜಿ ತಕ್ಕ ಹೋಗದ ಕಾಳು ಮುಂಡೆ ಇವಳು ಭಾರಿ ಇದ್ದಾಳೆ ಇವಳು ಲಸ್ಮಜ್ಜಿ ಒಯ್ತೈತೆ ಹೋಗರ್ ಮನೆಯಕ್ಕೆ ಬಿಡ್ಕಮ್ಮಲ್ಲಿ ಹೋಗ್ ಲಸ್ಮಜ್ಜಿ ನಿನ್ನ ಬಾರಮ್ಮ ಬಾರ ಚಿನ್ನ ಬಾರಮ್ಮ ಬಾರಪ್ಪ ಕುಕ್ಕು ಕೊಡಿಸ್ನಿ ಬಾ ಕುಕ್ಕು ಬೇಡೆ ಏನು ಹೋಗ್ಬಿಡು ಸುಮ್ಕಿರಪ್ಪ ನೋಡಲ್ಲ ಲಸ್ಮಕ್ಕ ಒಳದ ಆಲೇನೆ ಒಳದ ಹೋಗಲ್ಲೇನಮ್ಮ ಲಸ್ಮಜ್ಜಿ ತಕ್ಕೆ ನೋಡ್ ಶಿಲ್ಪ ಎಂತ ಸೆನಕ್ಕೆ ಬೆಳೆಸಿ ನೋಡು ಅವ್ರ ಅಜ್ಜಿ ಒಂದ್ ದಿವ್ಸಕನ ಬಂದು ಒಂದ್ ದಿವ್ಸಕ್ಕೆ ನೀರು ಒಯ್ಲಿಲ್ಲ ನಮ್ಮ ಮನೆಯಾಗಿದ್ದಾಗ ಬಂದು ಎತ್ಕೊಂಡು ಆಡಿಸ್ಲಿಲ್ಲ ಅವ್ರ ಅಜ್ಜಿ ಇವಾಗ ನೋಡು ಒಂದ್ 2 ದಿನ ಗೊತ್ತಿದಂಗೆ ಹೆಂಗ್ ರೂಢಿ ಆಗ್ಯಾಳ ಅವ್ರ ಅಜ್ಜಿಗೆ ಅಂತಕ್ಕೆ ಬರಲ್ಲ ಅಂಬದ ಓ ಅದಕ್ಕೆ ಮತ್ತೆ ಹೆಣ್ಮಕ್ಳನ್ನ ಏಡ್ಸಾಕಿರೋನು ಅಲ್ಲೇನಿ
ಅವ್ರ ಅಜ್ಜಿ ತಾತ ಅಂಬೋದು ಅವ್ರನ್ನ ನೋಡಿ ನಾವು ಹೆಂಗೆ ಸಾಕಿ ಬೆಳೆಸಿರು ನೋಡಂತ ಕಾಲೇ ಬೋರಲ್ಲ ಅಂತ ಕಳ್ಳ ನನ್ನ ಮುಂದೆ. ಏ ಕಳ್ಳಿ ಹೋಯ್ತೀನಿ ನಿನ್ನ. ಓ ಬಾ ಇಲ್ಲಿ ನಮ್ಮ ಅಂತಕ್ಕೆ ಬಾ. ಸರಿ ಮ್ಯಾಮ್ ಹೇಳ್ತೀನಿ ಬಾ ಇಲ್ಲಿ. ಒಳಕ್ಕೆ ಬಿಡ್ಕೋಬೇಡ ಅವಳನ್ನ. ಬಾ ಇಲ್ಲಿ ನಂತಕ್ಕೆ ಬರಲ್ಲ ಅಂತಕ್ಕೆ ಹೋದ್ರೆ ಅಂತ ಹೇಳ್ತೀನಿ. ಓ ಕಳ್ಳಿ 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 ನೀನು. ನಿಮ್ಮಮ್ಮ ಹೆಂಗು ಇಪ್ಪತ್ತು ಮೇಡಮ್ ಆಗ್ಯಾವಳೆ ಕರ್ಕೊಂಡು ಹೋಗ್ತಾಳೆ ಶಿಸ್ವಾರ್ದಕ್ಕೆ. ಹೋಗು ಸುಮ್ಮನೆ ಅಲ್ಕೊಂಡ್ರಿ ಕೆಂಪ್ತಾಳೆ. ಚೈತ್ರ ಹೆಂಗೂ ಅಂಗನವಾಡಿ ಟೀಚರ್ ಕೆಲಸ ಆತಂತ ನಿಮಗೆ? ಆಯ್ತು ಕಣ್ ಶಿಲ್ಪಕ್ಕ. ಹೆಂಗು ಅತ್ಲಾಗೆ ನಾನು ಅಪ್ಲಿಕೇಶನ್ ಹಾಕಿಟ್ಕೊಂಡು ಆತತ್ಲಾಗಿ ಹೆಂಗೋ ಅತ್ಲಾಗ ಬಿಡತ್ಲಾಗಿ ಗಾರ್ಮೆಂಟ್ಸ್ಗೆ ಹೋಗೋದ್ಕಿನ್ನ ಹೆಂಗೋ ಅತ್ಲಾಗೆ ಅಂಗನವಾಡಿ ಟೀಚರ್ ಕೆಲಸ ಆಗ್ಲಿಲ್ಲ ಹೆಂಗೋ ಮಾಡ್ಕೊಂಡಿರ್ತೀನಿ ಅತ್ಲಾಗಿ. ಹೆಂಗೋ ಯಾವುದೋ ಒಂದು ಮಾಡಬೇಕಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಬೇಜಾರು. ಅಲ್ಲ ಕಣಮ್ಮ ನೀನೇನು ಬೊತ್ತಾನೆ ಇರಲಿಲ್ಲ ಅಲ್ಲಿ ಶಾನಿ ನಡುವಿ. ಅಲ್ಲಿ ಬೊತ್ತಾನೇ ಇರಲಿಲ್ಲಮ್ಮ ಯಾಕನ್ ಹೊಸ ತಾಯಿ ಬಂದು ಅಲ್ಲಿ ಮದುವೆ ಆದಾಗ ಓದಾಳು ನೋಡಮ್ಮ. 2 ಹುಡುಗರು ಆದರೂ ಪತ್ತಿಲ್ಲ. ಇನ್ನೇ ನಾವು ಅವಾಗ ಪ್ರೆಗ್ನೆಂಟ್ ಇದ್ದಾಗ ಕಳಿಸ್ರಿ ಅಂತಂದ್ವಿ. ಅವ್ರ ಅಜ್ಜಿನೇನು ನಾವು ಕಳಿಸಲ್ಲ ಅಂತ. ಅವ್ರ ಅಜ್ಜಿ ನಾನೇನು ನೋಡ್ಕೊಂತೀನಿ ಕಣಮ್ಮ ಅಂತ ಹೇಳಿ ಅವ್ರ ಅಜ್ಜಿನೇ ನೋಡ್ಕೊಂಡು ಎಲ್ಲ ಅವ್ರ ಅಜ್ಜಿನೇ ಎಲ್ಲ ಅವ್ರ ಅಜ್ಜಿ ಮನೆಯಾಗೆ ಇದ್ಲಲ್ಲ ಅದಕ್ಕೆ ಬರಲಿಲ್ಲ. ಯಾರು ಚೈತ್ರಕ್ಕ ಅವರು? ನಮ್ಮ ಅಕ್ಕ ಕಣ ಸುಗುಣ. ಇವ್ರನ್ನ ನೀನು ನೋಡಿಲ್ಲ, ಇವರು ಭಾಳ ದಿನದಿಂದ ಇಲ್ಲಿ ಬಂದಿರಲಿಲ್ಲ. ಇವಾಗ ಅಲ್ಲೆಲ್ಲ ಮನೆ ಬಿದ್ದಿದೆ ಅಂತೆ. ನಾವು ಮನೆ ಕೊಟ್ಟಿದ್ವಿ ಅವಾಗ. ಇವ್ರು ಅವಾಗ ಪಾರ್ವತಕ್ಕರು ಇದ್ರಲ್ಲ ಅವ್ರ ಮೇಷ್ಟ್ರು ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರು ನೋಡು. ಅವ್ರಿಗೆ ಬಾಡಿಗೆ ಕೊಟ್ಟು ಹೋಗಿದ್ರು. ಅವ್ರು ತಿಂಗಳ ಇನ್ನೇನು ಬಾಡಿಗೆ ಅಕೌಂಟಿಗೆ ಹಾಕಾರ. ಅವರೇ ಭಾಳ ದಿವಸದಿಂದ ಇದ್ರು. ಅದಕ್ಕೇನೆ ನಮ್ಮ ಅಪ್ಪಯ್ಯ 2 ಮದುವೆ ಆಗಿದ್ದು. ಫಸ್ಟ್ನೇ ಹೆಂಡತಿ ಮಗಳು ಅಕ್ಕ ಶಿಲ್ಪಕ್ಕ ಅಂತ ಹೇಳಿ. ನಮ್ಮ ಅಪ್ಪಾಜಿ ಐತಲ್ಲ ಅವ್ರ ಅಕ್ಕನ ಮಗಳನ್ನೇ ಮದುವೆ ಆಗಿದ್ದು. ಆ ಅಕ್ಕ ಏನೋ ಹೆರಿಗೆ ಸಮಯದಾಗ ಏನೋ ಇದೇ ಆಗಿತ್ತಂತೆ, ಸೊತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೇನೆ ಇವರು ಒಬ್ಬಳೆ ಮಗಳು, ಇನ್ನೇ ಬೇರೆ ಯಾರು ಇರಲಿಲ್ಲ. ಅವ್ರ ಅಜ್ಜಿ ಇವಾಗ ನನ್ನ ಮೊಮ್ಮಗಳನ್ನ ಕಳ್ಸಲ್ಲ ಅಂತ ಹೇಳಿ ಅಲ್ಲೇ ನೋಡ್ಕೊಂಡು ಅಲ್ಲೇ ಐತಿ. ಅಲ್ಲೇ ಅಜ್ಜಿ ಮನೆಯಾಗೇನೆ ಅಲ್ಲೇ ಇತ್ತು. ಅವಾಗ ಏನೋ ಚೆನ್ನಾಗಿರ್ಲಿಲ್ಲಂತೆ. ಇವ್ರ ಅಮ್ಮ ಯಾವಾಗ ಹುಷಾರಿಲ್ದಂಗೆ ಹೆರಿಗೆ ಸಮಯದಾಗೆ ಅದೇ ಸತ್ತೋಗಿತ್ತಂತೆ. ನಮ್ಮಮ್ಮಯ್ಯ 2ನೇ ಮದುವೆ ಆಗಿರೋದು. ಹೌದೇನು ಹಂಗಾದ್ರೆ? ನಿಮ್ಮಪ್ಪ 2 ಮದುವೆನ ಆಗಿರೋದು ನನಗೆ ಗೊತ್ತಿರಲಿಲ್ಲಲ್ಲಕ್ಕ. ಇವ್ರು ಇಲ್ಲಿ ಓದ್ತಾ ಇರಲಿಲ್ವಲ್ಲ, ಸ್ಯಾನೆ ಗೊತ್ತಿರಲಿಲ್ಲ ಯಾತ್ಗೂ. ಜಾಸ್ತಿ ಗೊತ್ತಿರಲಿಲ್ಲ. ಇನ್ನೇನಂತ ಇವ್ರಿಗೂ ಎಲ್ಲ ಒಡವೆ ಮಾಡಿಸ್ಕೊಟ್ಟು ನಮ್ಮಮ್ಮಯ್ಯ ಎಲ್ಲ ಮನೆನೂ ಕೊಟ್ಟಿತ್ತು. ಬಿಡು ಇರ್ತಾರೆ ಅಂತ ಹೇಳಿ ಅದಕ್ಕೇನೆ ಇವು ಮದುವೆ ಆಯ್ತು. ಮದುವೆ ಆದಮೇಲೆ ಅವರು ಕಳಿಸ್ಲಿಲ್ಲ ಗಂಡನ ಮನೆಗೆ. ಅವ್ರ ಅಜ್ಜಿ ನೋಡ್ಕೊಂಡು ಇಲ್ಲೇ ಇರಂಗಿದ್ರೆ ಅಂತ ಹೇಳಿ ಗಂಡನು ಬಂದು ಅವ್ರ ಅಜ್ಜಿ ನೋಡ್ಕೊಂಡು ಅಲ್ಲೇ ಇದ್ರು. ಅವ್ರ ಅಜ್ಜಿರ ಮನೆಯಾಗೆ ಇವಾಗ ಬಂದಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಕಣ್ ಲಕ್ಷ್ಮಂಟಿ ಇಸ್ತೀನ. ನೀವು ನಿಮ್ಮ ಮನೆಯವರು 2 ಮದುವೆ ಆಗಿರೋದು ಅಂತ ಯಾತು ಕೇಳಕ್ ಹೋಗನು ಸರ್ತಾಗುನು ಹೇಳೇನಾಗ ಹಂಗೈತಿ ಅಂತ ನಾವು ಯಾರ್ತಾಗೂ ಹೇಳಿರ್ಲಿಲ್ಲ. ಈ ರೆಂಟಿ ಮಗಳು ಈ ಅಮ್ಮನೇನಿ ಶಿಲ್ಪಮ್ಮ ಅಂತ. ನಾವು ಇನ್ನೇನು ಮದುವೆ ಮಾಡಿದ್ವಿ. ಅವರು ಪಾಪ ಸಣ್ಣ ಜನ ಅಂತಂಬಳಲ್ಲಿ ಅಂತ ಹೇಳಿ ಅವ್ರ ಅಜ್ಜರ ಮನೆಗೆ ಬಂದು ಅಲ್ಲೇ ಇದ್ದಾರೆ. ನಮ್ಮ ಅಯ್ಯಪ್ಪ ಐತಲ್ಲ ಅವ್ರ ಅಕ್ಕನ ಮಗಳು ಮದುವೆ ಆಗಿತ್ತಂತೆ ಮುಂಚೆ. ನಾವು ಅಕ್ಕ ಏನಾಗಿ ಇದಾಗಿತ್ತು. ಆಮೇಲೆ ನನ್ನ ಮದುವೆ ಮಾಡ್ಕೊಂಡ್ರು. ಅವಾಗಿನ್ನೇನಮ್ಮ ಯಾರ್ಗನಾತು ಕೊಟ್ಟು ಮಾಡಾರು. ಅವಾಗೆ ನಾವೆಲ್ಲ ಕೇಳ್ತಿರ್ಲಿಲ್ಲ 2ನೇ ಮದುವೆ ಅಂತ ಹೇಳಿ. ಅವಾಗ ಹೆಣ್ಣು ಹುಡುಗರು ನಮ್ಮ ಮದುವೆ ಮಾಡ್ಕೊಂಡು ಹೋಗಿರ್ಲಿಲ್ವಲ್ಲ, ಅದಕ್ಕೆ ಕೊಟ್ಟು ಮಾಡಿರ್ ನನ್ನ ಅವಾಗ. ಏನು ಮಾಡ್ತೀವಿ? ಹೆಂಗ ಎರಡಂಗಿನ ಹೆಂಗನಾಗ್ಲಿ ಅಂತೇಳಿ ನಾನು ಸುಮ್ಮನೆ ಆದಿ. ಅವಾಗ ಒಂದು 2 ದಿನ ಗಂಬಾರು ಎರಡಂಗೇನು ಸೇನಪ್ಪ ಅಂತ. ಆಮೇಲೆ ಯಾರು ಮಾತಾಡ್ದಂಗಾದ್ರು. ಇವೇನಂದ್ರೆ ಗೊತ್ತಿರ್ಲಿಲ್ಲ, ನೀನು ನೋಡಿಲ್ಲ ಶಾನೆ. ನಮ್ಮೂರಾಗ ಯಾರು ನೋಡಿಲ್ಲ ನಮ್ಮ ಶಿಲ್ಪಮ್ಮನ್ನ. ಇನ್ನೇನು ಹುಟ್ಟಾಗಿಂದನೂ ಅವ್ರ ಅಜ್ಜಿನೇ ಸಾಕಿರೋದು. ಅವ್ರ ಅಮ್ಮ ಇನ್ನೇನು 3 ತಿಂಗಳಿಗೇನೆ ಹುಟ್ಟಿ ಒಂದು 3 ತಿಂಗಳಿಗೇನೋ ಸತ್ತೋತೇನಪ್ಪ ಅಲ್ಲೇ. ಏನು ಹೆರಿಗೆ ಆಗ್ಬೇಕಾರ್ಲೆ ಸತ್ತೋಯ್ತ ಇಲ್ಲ, ಹೆರಿಗೆ ಆಗ್ಬೇಕಾರ್ಲೇನೆ ಏನೋ ತೊಂದರೆ ಆಗಿಬಿಟ್ಟು ಯಾತ ಏನೋ ಆಗಿತ್ತಂತಪ್ಪ. ಏನಾಗಿ ಯಾತ ಒಂಥರ ಕಾಯಿಲೆ ಬಂದು ಸತ್ತೋಗಿತ್ತಂತೆ. ಅವ್ರ ಅಜ್ಜಿನೇ ಸಾಕಿ ಬೆಳೆಸಿರೋದು. ಹುಟ್ಟಾಗಿದ್ದಾನು ಹಾಲು ಒಯ್ದು ಅವ್ರ ಅಜ್ಜಿನೇ ಸಾಕಿ ಬೆಳೆಸಿ ಎಲ್ಲನ. ಆಮೇಲೆ ನಾವು ಮದುವೆ ಎಸಿ ಬಂದಾಗ ನಾವೊಂದಿಟ್ಟು ಕೈಲಾದೊಟ್ಟೆಲ್ಲ ಒಡವೆ ಮಾಡಿಸ್ಕೊಟ್ಟು ಇಲ್ಲಿ ಮನೇನೂ ಕೊಟ್ವಿ. ನಿಮ್ದು ಎಂಬುದು ಗೊತ್ತಿರಲಿಲ್ಲ. ಅವ್ರ ಮೇಷ್ಟ್ರು ಇದ್ರಲ್ಲ, ಅವ್ರದ್ದೇ ಮೇಷ್ಟ್ರದೇನೋ ಅಂತ ಅನ್ಕೊಂಡಿದ್ದೆ. ಅವ್ರು ಭಾಳ ವರ್ಷದಿಂದ ಇದ್ದಾರಲ್ವೇ ಹಂಗಾದ್ರೆ? ಇವ್ರು ನಾನು ಕೊಟ್ಟಾಗಿಂದನೂ ಇದ್ದಾರೆ ಮನೇನ. ಅವ್ರು ಅಲ್ಲಿ ಭಾಳ ವರ್ಷದಿಂದ ಇದ್ದಾರೆ ಬಿಡು. ನಾಳೆ ಒಂದು 10-15 ವರ್ಷದಿಂದ ಇದ್ದಾರೆ. ಬರಮ್ಮ ಹೋಗನ್ ಬಿಸ್ಕೆಟ್ ಕೊಡಿಸ್ನಿ ಬಾ. ಯಾತು ತರಲಿಲ್ಲ ನಿನಗೆ? ಅಯ್ಯೋ ಬಿಡಕ್ಕ, ಇದಾವೆ ಬಿಡು. ಯಾವ ಬಿಸ್ಕೆಟ್ ಬೇಡ ಏನು ಬೇಡ. ಅವ್ರ ಅಪ್ಪ ತಂದೈತೆ. ಸುಮ್ಮನೆ ಯಾವ ಬಿಸ್ಕೆಟ್ ಬೇಡ ಏನು ಬೇಡ.
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಪ್ಪಗೆ 2ನೇ ಮದುವೆ 2 ಮದುವೆ ಆಗಿರೋದು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಫ್ಯಾನಿ ಜನಕ್ಕೆ ನಾವು ಎಲ್ಲೋ ಹೇಳಿರಲಿಲ್ಲ, ಸಮಯ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ಹೇಳಿಲ್ಲ. ಈಗೆಲ್ಲ ನಮ್ಮ ಶಿಲ್ಪಮ್ಮರು ಬಂದಿರೋಕ್ಕೆ ಎಲ್ಲ ಗಮ್ತಾರೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.